ಗುಡ್, ವೆರಿ ಗುಡ್. ಬಾ ಚೈತ್ರ. ಎಸ್, ಯು ಆರ್ ಡೂಯಿಂಗ್ ಇಟ್. ನಡಿ ಚೈತ್ರ, ಚೆನ್ನಾಗಿ ನಡೀತಿದ್ಯಾ. ನಡಿ ನಡಿ ನಡಿ. ಎಸ್, ಬಾ ಚೈತ್ರ. ಗುಡ್ 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 ಗುಡ್. ಕಮಾನ್ ಚೈತ್ರ, ಬಾ. ಇಷ್ಟಕ್ಕೆ ಸುಸ್ತಾದ್ರೆ ಹೇಗೆ ಚೈತ್ರ? ಇನ್ನು ತುಂಬಾ ದೂರ ನಡಿಬೇಕು ನೀನು. ಇಲ್ಲ, ಇವತ್ತಿಗೆ ಸಾಕು ದುಷ್ಯಂತ್. ನಿನ್ ಕನ್ಸು ನನ್ಸಾಗೋದು ಬೇಡವಾ? ನಿನ್ನ ಆಸೆ ಈಡೇರೋದು ಬೇಡವಾ? ನಡಿ, ಹೆಜ್ಜೆ ಹಾಕು. ದುಷ್ಯಂತ್. ಎಸ್ ಚೈತ್ರ, ಗುರುಜಿ ಏನ್ ಹೇಳಿದ್ದಾರೆ? ನೀನು ಆಧಾರ ಇಲ್ಲದೆ ನಡಿಬೇಕು ಅಂತ ಹೇಳಿದ್ದಾರೆ. ಅದು ಸಾಧ್ಯ ಆಗಬೇಕು ಅಂದ್ರೆ ವಾಕರ್ ಜೊತೆ ನಡೆಯೋದನ್ನ ನೀನು ಸುಧಾರಿಸ್ಕೋಬೇಕು. ನಂಗೆ ಕಷ್ಟ ಆಗ್ತಿದೆ. ಇಲ್ಲ ಚೈತ್ರ, ನೀನ್ ಆಗ್ಲೇ ನಡೆದು ಬಿಟ್ಟಿದ್ಯಾ. ನಿನಗೆ ಸಕ್ಸಸ್ ಸಿಕ್ಕಿದೆ. ನೀನ್ ಸಾಧಿಸ್ಬಿಟ್ಟಿದ್ಯಾ. ನಿನ್ನ ಆಸೆ ಈಡೇರಿದೆ. ಬಾ ಚೈತ್ರ, ನಡಿ, ಹೆಜ್ಜೆ ಹಾಕು. ಕಮ್ ಆನ್. ಎಸ್, ಯು ಕ್ಯಾನ್ ಡೂ ಇಟ್. ಕಮ್ ಆನ್. ಗುಡ್. ಎಸ್ ಎಸ್ ಎಸ್, ಯು ಆರ್ ಡೂಯಿಂಗ್ ಇಟ್. ಕಮ್ ಆನ್, ಕಮ್ ಆನ್. ಯಾ, ಸೇ, ನಡೀತಿದ್ಯಾ? ಬಾ, ಹಾಗೆ ಬಾ ಬಾ. ದುಷ್ಯಂತ್, ನಾನು ನಡೀತಿದ್ದೀನ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಅನುಮಾನನೇ ಬೇಡ, ನೀನ್ ನಡೀತಿದ್ಯಾ. ನಂಗೆ ಏನ್ ಹೇಳ್ಬೇಕು ಅಂತಾನೆ ತೋಚ್ತಿಲ್ಲ. ಎಲ್ಲ ನಿನ್ ವಿಲ್ ಪವರ್ ಚೈತ್ರ. ನಿನಗೆ ನಡೆಯೋದಕ್ಕೆ ಯಾವ ಸಪೋರ್ಟ್ ಬೇಕಾಗಿಲ್ಲ. ಆದ್ರೆ ಈ ವಾಕರ್ ಸಪೋರ್ಟ್ ಅಂತೂ ಬೇಕೇ ಬೇಕು. ನಿನ್ನ ಭ್ರಮೆ. ವಾಕರ್ ಏನಿದ್ರು ಬ್ಯಾಲೆನ್ಸ್ ಸಿಗೋವರೆಗೂ ಅಷ್ಟೇ. ಆಮೇಲೆ ಇದ್ಯಾಕ್ ಬೇಕು? ನೋಡು, ಹೆದರ್ಕೋಬೇಡ, ನಿನ್ ಕೈಲಾಗತ್ತೆ. ವಾಕರ್ನ ಬಿಟ್ಟು ನಿಂತ್ಕೋ. ಇಲ್ಲ, ನನ್ ಕೈಲಾಗಲ್ಲ. ಆಗತ್ತೆ ಚೈತ್ರ, ಟ್ರೈ ಮಾಡು. ಇಲ್ಲ ದುಷ್ಯಂತ್. ಚೈತ್ರ, ನೀನ್ ವಾಕರ್ನ ಬಿಟ್ಟು ನಿಂತ್ಕೋ. ಹೊಡಿಲಿ, ಬಿಡು. ಕೇಳಿಸ್ಕೋ ಇವಾಗ, ಕೇಳಿಸ್ಕೋ. ಒಂದೊಂದೇ ಹೆಜ್ಜೆ ನಿಧಾನವಾಗಿ ಇಟ್ಕೊಂಡು ಮುಂದಕ್ಕೆ ಬಾ. ಇಲ್ಲ, ನನ್ ಕೈಲಾಗಲ್ಲ. ಚೈತ್ರ, ನೀನು ಆಧಾರ ಇಲ್ಲದೆ ನಡಿಬೇಕು. ಪ್ರಯತ್ನ ಪಡಲಿಲ್ಲ ಅಂದ್ರೆ ಏನು ಆಗಲ್ಲ ಚೈತ್ರ. ಇಷ್ಟೇ ಸಾಧಿಸಿದ್ಯಂತೆ, ಇನ್ನು ವಾಕರ್ ಇಲ್ಲದೆ ನಡೆಯೋದಕ್ಕಾಗಲ್ವಾ? ಕಮ್ ಆನ್, ಡೂ ಇಟ್. ಇಲ್ಲ, ನಾನು ಬಿದೋಗ್ತೀನಿ. ನೀನೇನು ಬೀಳಲ್ಲ, ನಡಿ ಚೈತ್ರ. ಕಮ್ ಆನ್. ದುಷ್ಯಂತ್, ನಾನು ಬಿದೋಗ್ತಿದ್ದೀನಿ. ನನ್ನ ಹತ್ರ ಕರಿಬೇಡ, ನಿನ್ನಷ್ಟಕ್ಕೆ ನೀನ್ ನಡಿ. ಬಾ ದುಷ್ಯಂತ್, ಪ್ಲೀಸ್ ಬಂದು ಹಿಡ್ಕೊಳ್ಳಿ ದುಷ್ಯಂತ್. ಇಲ್ಲ, ನಾನು ಹತ್ರ ಬರಲ್ಲ. ದುಷ್ಯಂತ್, ಪ್ಲೀಸ್ ಬನ್ನಿ ದುಷ್ಯಂತ್. ನೀನ್ ಬಿದ್ರು ಪರವಾಗಿಲ್ಲ, ನಾನು ಬರಲ್ಲ. ದುಷ್ಯಂತ್, ಪ್ಲೀಸ್. ಚೈತ್ರ, ಟ್ರೈ ಮಾಡು ಚೈತ್ರ. ಕಮ್ ಆನ್, ಟ್ರೈ ಮಾಡು ನಡೆಯೋದಕ್ಕೆ. ದುಷ್ಯಂತ್ ಹಿಡ್ಕೊಳ್ಳಿ ದುಷ್ಯಂತ್, ಪ್ಲೀಸ್. ನಂಗೆ ನಡಿಯಕ್ಕಾಗಲ್ಲ, ನಾನು ಬಿದೋಗ್ತೀನಿ. ನೋ ಚೈತ್ರ, ನಾನ್ ಬರಲ್ಲ. ನೀನೇ ನಡಿಬೇಕು. ನಡಿ. ಬಿದ್ದೋಗ್ತಾ ಇದೆಯಲ್ಲಮ್ಮ. ಗುರುಜಿ, ಇವಳು ನಡೆದ್ಲು ಗುರುಜಿ. ಆಧಾರನೇ ಇಲ್ದೆ ನಡೆದ್ಲು. ನಾನೆಲ್ಲ ನೋಡಿದೆ. ನೀವು ಇಷ್ಟು ಆಚಾರ ಪಡಬಾರ್ದಿತ್ತು. ಅವಳು ವೀಲ್ ಚೇರ್ ಬಿಟ್ಟು ವಾಕರ್ ಹಿಡ್ಕೊಂಡು ನಡೀತಾ ಇರೋದೇ ದೊಡ್ಡ ವಿಷಯ. ನೀವು ನೋಡಿದ್ರೆ ವಾಕರ್ನ ಕಿತ್ಕೊಳಕ್ ಹೋಗ್ತಾ ಇದ್ದೀರಾ. ನೀವು ಇಷ್ಟು ಆಚಾರ ಪಟ್ರೆ ಪೇಷಂಟ್ ಗತಿ ಏನು? ಅವ್ರು ಚೇತರಿಸ್ಕೊಳ್ಳೋದು ಹೇಗೆ? ಅಲ್ಲ ಗುರುಜಿ, ಆಗಲ್ಲ. ನೋಡಿ, ಯಾವುದೇ ಪೇಷಂಟ್ ಆದರೂ ಕೂಡ ಊನತೆಯಿಂದ ಮೇಲ್ ಬರಬೇಕಾದ್ರೆ ಸ್ವಲ್ಪ ಹೆಜ್ಜೆಯಾಗಿ ಗುಣ ಆಗಬೇಕು. ನೀವು ಅದು ಬಿಟ್ಬಿಟ್ಟು ಯಾವುದೇ ಮನುಷ್ಯ ನಿಂತವನು ಮಲಗಬೇಕಾದ್ರೆ ಕೂತ್ಬಿಟ್ಟು ಮಲಗಬೇಕು. ಅದು ಬಿಟ್ಬಿಟ್ಟು ಇದ್ದಕ್ಕಿದ್ದಾಗೆ ಮಲಗೋದಕ್ಕೆ ಹೋದ್ರೆ ತಲೆ ಒಡೆದು ಚೂರಾಗುತ್ತೆ ಅಷ್ಟೇನೆ. ಸಾರಿ ಗುರುಜಿ. ನೀವು ಅರ್ಥ ಮಾಡ್ಕೋಬೇಕು, ಇವಳು ತುಂಬ ಇಂಪ್ರೂವ್ ಆಗಿದ್ದಾಳೆ. ಇವಳು ಆಧಾರ ಇಲ್ಲದೆ ನಡೆಯೋದಕ್ಕೆ ನಾವು ಸಪೋರ್ಟ್ ಮಾಡಬೇಕೇ ಹೊರತು ಆಧಾರನೇ ಕಿತ್ಕೊಳ್ಬಾರ್ದು. ಈ ತರಹದ ಸಾಹಸದ ಕೆಲಸಕ್ಕೆ ಹೋಗಬೇಡಿ. ಚೈತ್ರ ವಾಕರ್ ಇಲ್ಲದೆ ನಡೀಲಿಕ್ಕೆ ಪ್ರಯತ್ನ ಮಾಡಿದ್ದೆ ಬಹಳ ಸಂತೋಷದ ಸಂಗತಿ. ಸದ್ಯದಲ್ಲೇ ಅವಳು ಯಾವ ಆಧಾರ ಇಲ್ಲದೆ ಖಂಡಿತ ನಡೀತಾಳೆ. ಥ್ಯಾಂಕ್ ಯು ಗುರುಜಿ. ಕಂಗ್ರ್ಯಾಚುಲೇಷನ್ ಅಮ್ಮ. ಗುರುಜಿ, ಥ್ಯಾಂಕ್ಸ್ ಅಂದ್ರೆ ಅದು ಬರೀ ಮಾತಾಗುತ್ತೆ. ಅದಕ್ಕೂ ಮೀರಿ ಬೇರೆ ಏನಾದ್ರು ಹೇಳೋದಿದ್ರೆ ಅದು ಖಂಡಿತ ನಿಮಗೆ ಸಲ್ಲುತ್ತೆ. ಗುರುಜಿ, ಕಾಫಿ. ಕಾಫಿ? ಓಹ್, ಖಂಡಿತ ನೀನೇ ಈ ಸಲ ಕಾಫಿ ಮಾಡ್ಕೊಂಡು ಬಾ. ಮುಂದೆ ಎಲ್ಲ ಸಮಯ ಒದಗಿ ಬಂದರೆ, ಎಲ್ಲ ಸರಿ ಹೋದರೆ ಚೈತ್ರಾನೇ ನಡ್ಕೊಂಡು ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ತರ್ತಾಳೆ ಅಲ್ವೇನಮ್ಮ? ಗುರುಜಿ, ನೀವು ಕೂತ್ಕೊಳ್ಳಿ, ನಾನು ಕಾಫಿ ತರ್ತೀನಿ. ಆಯ್ತಾ?
ಬನ್ನಿ ಪ್ರಧಾನ್ ಪ್ಲೀಸ್. ತೇಜು ತೇಜು ನೋಡ, ಮನೆಗೆ ಪ್ರಧಾನ್ ಬಂದ್ಯಾರೆ. ತೇಜು ಎಲ್ಲಿದ್ಯಾ? ಪ್ರಧಾನ್ ಬಂದ್ಯಾರ ನೋಡು. ಹಲೋ ಮಿಸ್ಟರ್ ಪ್ರಧಾನ್, ಬನ್ನಿ ಬನ್ನಿ. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಆದಿತ್ಯ ನಾನು ಬಿಡೋದಿಲ್ಲ ಸರ್. ಇವತ್ತು ಬೆಳಗ್ಗೆ ಏಕಾಏಕಿ ಮನೆಗೆ ದಾಳಿಗೆ ಮಾಡಿದ್ದಾರೆ. ತಿಂಡಿ ಕಾಫಿ ನಮ್ಮ ಜೊತೆನೆ ಆಗ್ಬೇಕು ಅಂತ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ. ಹೌದಾ? ವೆರಿ ಗುಡ್, ಒಳ್ಳೇದಾಯ್ತು ಬಿಡಿ. ಸರ್, ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತಂದೆ. ಅಯ್ಯೋ ರಾಮ, ಕಿಡ್ನ್ಯಾಪ್ ಮಾಡಿರೋದು ಒಳ್ಳೆ ವಿಚಾರಕ್ಕಲ್ವಾ? ನೋಡಿ, ಇವತ್ತು ನೀವು ನಮ್ಮ ಜೊತೆ ತಿಂಡಿ ತಿನ್ನೋರಂತೆ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆಯಪ್ಪ. ಸ್ವಾರ್ಥನ? ಹೌದಪ್ಪ. ನೋಡು, ನಿಮ್ಮಂಥ ಒಳ್ಳೆಯವ್ರ ಜೊತೆ ನಾವು ತಿಂಡಿ ತಿನ್ನೋ ಕೂತ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಅಂತಿರ್ಬೋದು ಅಂತ. ಹಲೋ ಪ್ರಧಾನ್. ಹಲೋ ತೇಜಸ್ವಿನಿ. ಇವತ್ತು ಆದಿ ಹೇಳಿದ್ರು ಸ್ಪೆಷಲ್ ಆಗಿ ಏನಾದರೂ ತಿಂಡಿ ಮಾಡು ಅಂತ. ಆದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಪ್ಲೀಸ್. ಅನಿ, ತಿಂಡಿಗೆ ಬನ್ನಿ. ಬೇಡ, ಯಾಕೆ? ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ಬೋದಲ್ಲ. ನಾನು ಅವ್ರ ಜೊತೆ ಕೂರೋದು. ಮಾನ ಮರ್ಯಾದೆ ಇಲ್ವ ನನಗೆ? ನಿನಗಾದ್ರೂ ಬುದ್ಧಿ ಬೇಡವಾ? ಲಾನಿ, ಕೂತ್ಕೋ ನೀನು, ಕೂತ್ಕೋ. ಪ್ರಧಾನ್, ಇವತ್ತು ನಮ್ಮ ಜೊತೆ ನೀವು ಚೆನ್ನಾಗಿ ತಿಂಡಿ ತಿನ್ನಲೇಬೇಕು. ಪ್ರಧಾನ್, ನೀವಿವತ್ತು ಸರಿಯಾಗಿ ಸಿಕ್ಕಾಕೊಂಡಿದ್ದೀರಾ, ಅನುಭವಿಸ್ಲೇಬೇಕು. ಪ್ರಧಾನ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಯ್ತು. ಮೊದಲು ನೀವು ನಮಗೆ ಪಾರ್ಟ್ನರ್ ಆಗಿದ್ರಿ, ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಹೌದು, ಚೆನ್ನಾಗೇ ನಡೀತಾ ಇತ್ತು ಆದಿತ್ಯ. ಪ್ರಧಾನ್, ಅದಕ್ಕೆ ನಾನು ಮತ್ತೆ ನನ್ನ ಹೆಂಡತಿ ಇಬ್ರು ಕೂತು ಯೋಚನೆ ಮಾಡಿದ್ವಿ, ಮತ್ತೆ ನಾವೆಲ್ಲ ಯಾಕೆ ಒಂದಾಗಬಾರ್ದು ಅಂತ. ಹೌದು ಮಿಸ್ಟರ್ ಪ್ರಧಾನ್, ನೀವು ನಮ್ಮ ಮುಂಚೆ ಒಳ್ಳೆ ಪಾರ್ಟ್ನರ್ ಆಗಿದ್ದೀರಿ. ಮತ್ತೆ ಯಾಕೆ ನಮ್ಮ ಪತ್ರಿಕೆ ಸೇರಬಾರ್ದು ನೀವು? ಹೌದು ಪ್ರಧಾನ್, ನೀವು ಮನ್ಸು ಮಾಡಿ. ಏನು ನಿಮ್ಮೊಬ್ರದನ್ನ ಪತ್ರಿಕೆ? ನೀವು ಮಾತಾಡ್ಕೊಂಡು ಡಿಸಿಷನ್ ತೊಗೋತಿದ್ದೀರಲ್ಲ. ಪತ್ರಿಕೆ ಮೇಯ್ನ್ ಪಾರ್ಟ್ನರ್ ನಾನು. ನನ್ನನ್ನು ಕ್ಯಾರೆ ಅಂದರೆ ನೀವೇ ಮಾತಾಡ್ಕೊತಿದ್ದೀರಾ? ಇರ್ಬೋದು, ಆದರೆ ಈ ಪತ್ರಿಕೆಗೆ ನಾನು ಕೂಡ ಪಾಲ್ದಾರ, ನನಗೂ ಹಕ್ಕಿದೆ. ಹಕ್ಕಿಲ್ಲ ಅಂತ ನಾನು ಅನ್ಲಿಲ್ಲ, ಆದರೆ ನಾನು ಹ್ಞೂ ಅನ್ಬೇಕಾಗತ್ತೆ. ನೀನು ನಿನ್ನ ಹೆಂಡತಿ ಮಾತಾಡ್ಕೊಂಡು ಡಿಸಿಷನ್ ತೊಗೊಳಕ್ಕೆ ಇದು ನಿನ್ನ ಮಾವನ ಮನೆ ಅಲ್ಲ. ಅನಿ, ಹೌದು, ನಾನು ಓನರು. ನಾನು ನಿಮ್ಮ ಜೊತೆ ಮರ್ಜ್ ಆಗಿಲ್ಲ. ನೀವು ದೇಹಿ ಅಂತ ಬಂದಾಗ ನಿಮಗೆ ಜಾಗ ಕೊಟ್ಟಿದ್ದೀನಿ, ವ್ಯವಹಾರದಲ್ಲಿ ಪಾಲ್ ಕೊಟ್ಟಿದ್ದೀನಿ. ನೀವು ನನ್ನ ಹಂಗಲ್ಲಿದ್ದೀರ ಹೊರತು ನಾನು ನಿಮ್ಮ ಹಂಗಲಿಲ್ಲ. ಅನಿರುದ್ಧ, ಹೌದ್ರಿ ಸ್ವಾಮಿ, ನೀವು ಕುರ್ಚಿ ಕಳ್ಕೊಂಡಿರೋರು, ಪವರ್ಲೆಸ್ ನೀವು, ನಿಮ್ಮದೇನೂ ನಡೆಯಲ್ಲ. ದೊಡ್ಡ ಮಗ ಸೊಸೆ ಪರ ವಹಿಸ್ಕೊಂಡು ನನ್ನನ್ನು ಕಡೆಗಣಿಸೋ ಪ್ರಯತ್ನ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಆದರೆ ನಮಗೆ ಪ್ರಧಾನ್ ಬೇಕು. ವಿ ನೀಡ್ ಹಿಮ್. ಒಬ್ಬ ಒಳ್ಳೆ ವ್ಯಕ್ತಿ ಅವಶ್ಯಕತೆ ನಮ್ಮ ಪತ್ರಿಕೆಗಿದೆ. ನೀನೇ ಹೋಲ್ ಆ್ಯಂಡ್ ಸೋಲ್ ಓನರ್ ಆಗ್ತೀಯಲ್ಲ, ಅವಾಗಿಟ್ಕೋ. ನಾನು ಯಾಕೆ ಕೇಳಿ? ನನ್ನ ಪತ್ರಿಕೆಗೆ ಬೇಕಾಗಿಲ್ಲ. ನೋ, ನನಗೆ ಪ್ರಧಾನ್ ಬೇಕು. ಆದಿತ್ಯ, ಒಂದು ನಿಮಿಷ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿ. ಸತ್ಯದೇವ್ ಸರ್, ಐ ಆಮ್ ಸಾರಿ. ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಬೇಕೇ ಹೊರತು ನಿಮ್ಮ ಜೊತೆ ವ್ಯವಹಾರ ಅಲ್ಲ. ಹೌದು ಸರ್, ನಾನು ಯೋಚನೆ ಮಾಡಿನೇ ಮಾತಾಡ್ತಾ ಇದ್ದೀನಿ. ಇಷ್ಟೆಲ್ಲ ಘಟನೆಗಳಾದಮೇಲೆ ನಾನು ಮತ್ತೆ ನಿಮ್ಮ ಪತ್ರಿಕೆ ಸೇರೋದು ಕನಸಿನ ಮಾತು. ಪ್ರಧಾನ್, ಹಳೇದನ್ನೆಲ್ಲ ಯಾಕೆ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ನೀವು ಬನ್ನಿ ಸುಮ್ಮನೆ. ಆದಿತ್ಯ, ಪ್ಲೀಸ್ ಬಲವಂತ ಮಾಡಬೇಡಿ. ನನಗೆ ಇಂಟ್ರೆಸ್ಟ್ ಇಲ್ಲ. ಅಷ್ಟಲ್ಲದೆ ನಾನು ನನ್ನದೇ ಒಂದು ಪತ್ರಿಕೆ ಶುರು ಮಾಡ್ತಿದ್ದೀನಿ. ಪ್ರಧಾನ್, ಹೌದು ತೇಜಸ್ವಿನಿ, ಆದರೆ ನಿಮ್ಮ ಪತ್ರಿಕೆಗೆ ಪೈಪೋಟಿ ಆಗಲ್ಲ. ನಾನು ಮಾಡ್ತಾ ಇರೋದು ವಾರ ಪತ್ರಿಕೆ. ಸದ್ಯದಲ್ಲೇ ಲಾಂಚ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ, ಹಾರೈಕೆ ನನಗೆ ಬೇಕು. ಆದರೆ ನ್ಯೂ ಚಿತ್ರಲೇಖ ಪತ್ರಿಕೆಗೆ ದಯವಿಟ್ಟು ನನ್ನನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ನನ್ನ ನಿರ್ಧಾರ. ವಿನಾಕಾರಣ ನೀವು ಅಣ್ಣ ತಮ್ಮಂದರು ಕಿತ್ತಾಡ್ಕೋಬಾರ್ದು. ನ್ಯೂ ಚಿತ್ರಲೇಖ ಪತ್ರಿಕೆಗೆ ಹೀಗೆಲ್ಲ ನಿಲ್ಬಾರ್ದು. ಅದಕ್ಕೆ ದೊಡ್ಡ ಭವಿಷ್ಯ ಇದೆ. ನೀವು ತೋರಿಸ್ತಾ ಇರೋ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಗ್ರೇಟ್ ಪ್ರಧಾನ್, ಯು ಆರ್ ರಿಯಲಿ ಗ್ರೇಟ್. ಇದರಲ್ಲಿ ಗ್ರೇಟ್ನೆಸ್ ಏನಿದೆ ಆದಿತ್ಯ?
ಮನುಷ್ಯ ನಡ್ಕೋಬೇಕಾಗಿರೋದೇ ಹೀಗಲ್ವಾ? ನನಗೆ ಯಾವುದ್ರ ಬಗ್ಗೆನೂ ಬೇಸರ ಇಲ್ಲ. ದೊಡ್ಡ ಮಾತು ಮಿಸ್ಟರ್ ಪ್ರಧಾನ್. ನೀವು ಮತ್ತೆ ನಮ್ಮನ್ನು ಗಿಲ್ಟಿಗೆ ಸಿಕ್ಕಾಕಿಸ್ತಾ ಇದ್ದೀರಾ. ಹಾಗೇನು ಅಂದ್ಕೋಬೇಡಿ ಸರ್. ಆಗಬಾರ್ದೇನೂ ಆಗಿಲ್ಲ, ಆಗಿದೆಲ್ಲ ಒಳ್ಳೇದಕ್ಕೆ ಆಯಿತು. ತೇಜಸ್ವಿನಿ, ತಿಂಡಿ ತುಂಬ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ವಿಶ್ವಾಸ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅನಿರುದ್ಧ್, ಬೇಗ ಹುಷಾರಾಗಿ. ನಮ್ಮ ಅನಿರುದ್ಧ್ ರೋಷದಿಂದ ಓಡಾಡೋದು ನೋಡೋದೇ ತುಂಬ ಚಂದ. ಇದೆ ನನ್ನ ಮನೆ. ಸೂಪರ್ ಬಾ, ಫ್ಯಾಂಟಾಸ್ಟಿಕ್. ಬಾ ಒಳಗೆ ಬಾ. ಚೈತ್ರ, ಚೈತ್ರ. ಹಾ ದುಷ್ಯಂತ್. ನರೇಶ್, ದಿಸ್ ಇಸ್ ಮೈ ಒನ್ ಆ್ಯಂಡ್ ಓನ್ಲಿ ವೈಫ್ ಚೈತ್ರ. ಹಲೋ, ಹಾಯ್. ನಮಸ್ತೆ. ಚೈತ್ರ, ಇವನು ನರೇಶ್ ಅಂತ ನನ್ನ ಹಳೆಯ ಫ್ರೆಂಡು, ವೆಲ್ ಸೆಟಲ್ಡ್, ಪಕ್ಕಾ ಬಿಸ್ನೆಸ್ ಮ್ಯಾನ್. ಇಷ್ಟು ದಿನ ನಾಪತ್ತೆ ಆಗೋಗಿದ್ದ, ಈಗ ಸಿಗ್ದ, ತಕ್ಷಣ ಕರ್ಕೊಂಬಂದೆ. ಹೋ ನೈಸ್. ದುಷ್ಯಂತ್ ನನ್ನ ಬಗ್ಗೆ ಹೇಳ್ತಾ ಇರ್ತಾನೆ, ಅದನ್ನೆಲ್ಲ ನಂಬೇಡಿ. ಏನಿಲ್ಲ, ಸಣ್ಣ ಇಂಡಸ್ಟ್ರಿ ಇದೆ, ಜೊತೆಗೆ ಸಣ್ಣ ಪುಟ್ಟ ಫೈನಾನ್ಷಿಯಲ್ ವ್ಯವಹಾರಗಳಿವೆ ಅಷ್ಟೇ. ದುಷ್ಯಂತ್, ಕಾಫಿ ರೆಡಿ ಇದೆ ಓ ಫ್ಲಾಸ್ಕಲ್ಲಿ. ಹಾಂ. ಅದೆಲ್ಲ ಬೇಡ ಕಣೋ. ಬೇಡ ಅನ್ನೋ ಹಾಗೆ ಇಲ್ಲ. ನಮ್ಮ ಮನೆಗೆ ಬಂದೆ ಅಂದರೆ ನಮ್ಮ ಕೈಲಿ ಸಿಕ್ಕಾಕೊಂಡೆ ಅಂತ ಅರ್ಥ. ಕೂತ್ಕೋ, ಬರ್ತೀನಿ. ಸರಿಯಪ್ಪ. ನರೇಶ್, ಥ್ಯಾಂಕ್ ಯು. ಚೆನ್ನಾಗಿದೆ ನಿಮ್ಮ ಮನೆ, ಈ ಮನೆ ವಾತಾವರಣ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಐ ಲೈಕ್ ಇಟ್. ಯಾ, ಥ್ಯಾಂಕ್ ಯು. ದುಷ್ಯಂತ್, ನೀವು ಮಾತಾಡ್ತೀರಿ, ನಾನು ಇಲ್ಲೇ ವಾಕ್ ಮಾಡ್ತಿರ್ತೀನಿ. ಚೈತ್ರ, ಒಂದು ನಿಮಿಷ ಇಲ್ಲೇ ಇರು. ಯಾಕೆ? ನರೇಶು ಒಂದು ಸಣ್ಣ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನಿಗೆ ನಿನ್ನ ಸಜೆಷನ್ ಬೇಕಿತ್ತು. ನನ್ನ ಸಜೆಷನ್ನ ನಾನೇನು ಹೇಳೋಕ್ಕೆ ಸಾಧ್ಯ? ಏನಿಲ್ಲ, ಹೀಗೆ ನಿನಗೇನು ಅನ್ಸುತ್ತೋ ಅದನ್ನು ಹೇಳು. ದುಷ್ಯಂತ್, ನಂಗೆ ಅಷ್ಟೊಂದು ನಾಲೆಜ್ ಇಲ್ಲ. ಇಲ್ಲ, ನಿನಗೆಲ್ಲ ಗೊತ್ತಾಗತ್ತೆ ಚೈತ್ರ. ಸುಮ್ಮನೆ ನಿನಗೆ ಅನ್ಸಿದ್ದನ್ನು ಹೇಳು. ಈಗ ಸಾಮಾನ್ಯವಾಗಿ ನೀನು ಪಟಕ್ ಅಂತ ಏನಾದರೂ ಹೇಳ್ಬಿಡ್ತಿಲ್ಲ, ಆ ಥರ ಹೇಳಿದ್ರು ಸಾಕು. ದುಷ್ಯಂತ್, ಏನು ಹೇಳ್ತಿದ್ದೀರಾ ನೀವು? ಚೈತ್ರ, ನೀನು ಹೇಳ್ತೀಯ. ನರೇಶ್, ನೀನು ಕೇಳಪ್ಪ, ಅವಳು ಹೇಳ್ತಾಳೆ. ಏನಿಲ್ಲ, ನಾನು ಶೇರ್ಸಲ್ಲಿ ಸುಮಾರು ಹಣ ಇನ್ವೆಸ್ಟ್ ಮಾಡ್ತಾನೆ ಇರ್ತೀನಿ. ಅದು ನನ್ನ ರೆಗ್ಯುಲರ್ ಬಿಸ್ನೆಸ್ಸು. ಈ ಸೆನ್ಸೆಕ್ಸ್ ಮೇಲೆ ಹೋಗೋದು, ಕೆಳಗೆ ಬರೋದು ನಿಮ್ಗೆ ಗೊತ್ತೇ ಇದೆ. ಈ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ನನ್ನ ಕೆಲವು ಶೇರ್ಗಳನ್ನ ಮಾರೋದೋ ಬೇಡವೋ ಅಂತ ಗೊತ್ತಾಗ್ತಾನೇ ಇಲ್ಲ. ಸರಳ ಕಂಪ್ಯೂಟರ್ಸ್ ಅಂತ, ಅದನ್ನು ನಾನು ಮಾರ್ಬೋದಾ? ನನಗೆ ಗೊತ್ತಿಲ್ಲ. ಚೈತ್ರ, ನೀನು ಹಾಗೆ ಹೇಳಿದ್ರೆ ವರ್ಕೌಟ್ ಆಗಲ್ಲ ಚೈತ್ರ. ನಿನ್ನ ಪ್ರಿಮ್ಯಾನ್ಷನ್ ಯೂಸ್ ಮಾಡಿ ಹೇಳು. ಅವನು ಆ ಶೇರ್ಸ್ನ ಮಾರಬಹುದಾ ಅಂತ. ನೀನು ಹೇಳ್ತೀಯ ಅಂತ ಕರ್ಕೊಂಬಂದ್ಬಿಡ್ತೀನಿ. ಪ್ಲೀಸ್, ಆಗಲ್ಲ ಅಂತ ಹೇಳ್ಬೇಡ. ಅಲ್ಲ ದುಷ್ಯಂತ್, ಏನು ಹೇಳ್ತಿದ್ದೀರಾ ನೀವು? ಹಾಗೆಲ್ಲ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಏನು ತಮಾಷೆನಾ? ಇಲ್ಲ, ಹಾಗೆ ಹೇಳ್ಬೇಡ ಚೈತ್ರ. ನಿನಗೇನು ತೋಚುತ್ತೋ ಅದನ್ನು ಹೇಳು. ಹಾಂ ನರೇಶ್, ಅವಳಿಗೆ ಸ್ವಲ್ಪ ಮುಜುಗರ, ಹೇಳ್ತಾಳೆ. ಪರವಾಗಿಲ್ಲ, ಹೇಳಿ. ದುಷ್ಯಂತ್ ನಿಮ್ಮ ಬಗ್ಗೆ ಹೀಗೆ ಅಂತ ಹೇಳ್ತಾ ಇದ್ದ, ನಂಗೆ ತುಂಬಾ ಆಶ್ಚರ್ಯ ಆಗೋಯ್ತು. ಟೆಸ್ಟ್ ಮಾಡೋಣ ಅಂತ ಬಂದೆ. ಪ್ಲೀಸ್ ಹೇಳಿ, ನನಗೋಸ್ಕರ ಹೇಳಿ. ಅದು ಆ ಶೇರ್ಸ್ ಮಾರಿದ್ರೆ ನನಗೆ ಲಾಭ ಇದೆಯಾ? ಯಾವತ್ತು ಮಾರಲಿ? ಇವತ್ತು ಮಾರಲಾ, ನಾಳೆನಾ, ನಾಳಿದ್ದ, ಅಥವಾ ಮಾರೋದೇ ಬೇಡವಾ? ಇವತ್ತು ಬಿಟ್ಟರೆ ಇನ್ಯಾವತ್ತೂ ಆಗಲ್ಲ ಅನಿಸುತ್ತೆ. ಹೌದಾ? ಏನೋ ಹಾಗನ್ನಿಸ್ತಿದೆ. ಸರಿ, ಹಾಗಾದರೆ ಇವತ್ತೇ ಮಾರ್ಬಿಡ್ತೀನಿ. ಮಿಸ್ಟರ್ ಮಹೇಶ್,
ಆ ಸರಳ ಕಂಪ್ಯೂಟರ್ ಶೇರ್ಸ್ನ ಮಾರ್ಬಿಡಿ. ಇಲ್ಲ ರೀ, ನಾನು ಯೋಚನೆ ಮಾಡೇ ಡಿಸಿಷನ್ ತೊಗೊಂಡಿರೋದು. ಎಸ್, ಮಾರ್ಬಿಡಿ. ಮಾತನ್ನು ನಂಬಿ ನಾನು ಶೇರ್ಸ್ನೆಲ್ಲ ಮಾರ್ಬಿಡ್ತೀನಿ. ನಾನಿನ್ನು ಬರ್ತೀನಿ. ನರೇಶ್, ಒಂದು ನಿಮಿಷ, ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಹೋಗಿ ಬರ್ತೀನಿ ಚೈತ್ರ. ಅಹಲ್ಯ, ಏನು ಸತ್ತಿದೆ? ತೇಜು ಅಥವಾ ಆದಿತ್ಯ ಏನಾರು ಫೋನ್ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಹೌದಾ? ನಾವೇ ಫೋನ್ ಮಾಡಬೇಕಾಗಿತ್ತು. ಎಲ್ಲಿದ್ದಾರೆ ಗೊತ್ತಾಗಿರೋದು? ಅಯ್ಯಯ್ಯೋ, ಬೇಡ ಸತ್ಯದೇವ್, ನಾವು ಕಾಲ್ ಮಾಡೋದು ಬೇಡ. ಆದಿತ್ಯ ಡ್ರೈವ್ ಮಾಡ್ತಿರ್ತಾನೆ, ಸುಮ್ಮನೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಮಧ್ಯದಲ್ಲಿ ಎಲ್ಲಾದರೂ ಕಾರ್ ನಿಲ್ಲಿಸ್ತಾರಲ್ಲ, ಅವಾಗ ಅವರೇ ಕಾಲ್ ಮಾಡ್ತಾರೆ ಬಿಡಿ. ಅದು ಸರಿ, ಇನ್ನು ಅವರೇ ಮಾಡಲಿ. ಅಮ್ಮ, ಏನನ್ನಿ? ಏನು ಇಬ್ಬರು ಎಲ್ಲಿಗೋ ಹೋದ್ರು ಅಂತ ಮಾತಾಡ್ಕೊತಿದ್ದೀರಿ? ಎಲ್ಲಿಗೆ ಹೋದರು? ಯಾರಿಬ್ರು? ಇನ್ಯಾರು? ಆದಿತ್ಯ, ಅವನ ಹೆಂಡತಿ. ಅವರಿಬ್ರು ಔಟಿಂಗ್ ಹೋಗಿದ್ದಾರೆ. ಔಟಿಂಗಾ? ಹೌದು, ಬೆಳಗ್ಗೆ ತಾನೇ ಹೋದರು. ಇನ್ನೂ ಬರೋದು ಒಂದು 2-3 ದಿವಸ ಆಗುತ್ತೆ. ಪಾಪ ಕಣೋ ಅಲ್ಲಿ, ಹೋಗ್ಬಿಟ್ಟು ಬರಲಿ ಬಿಡು. ಇಷ್ಟು ದಿವಸ ಮನೆಯಲ್ಲಿ ಏನಾದರೂ ಒಂದು ರಗಳೆ ಆಗ್ತಾನೆ ಇತ್ತು. ಅವರಿಬ್ಬರು ಸಂತೋಷವಾಗಿರೋಕ್ಕೆ ಆಗಿರಲಿಲ್ಲ, ಅದಕ್ಕೆ. ಏನು ಇದ್ಕಿದ್ದ ಹಾಗೆ ಔಟಿಂಗು? ಇನ್ನೇನು, ಎಲ್ಲರೂ ನಿಮ್ಮ ಥರ ಮನೇಲಿ ಮೊಳೆ ಹೊಡ್ಕೊಂಡು ಕುತ್ಕೋಬೇಕಾ? ಏನೋ ಪುಣ್ಯ ಮಾಡಿದ್ದಾರೆ, ಹೋಗಲಿ ಬಿಡಿ. ಜಾನು, ನನ್ನಷ್ಟು ಕೆಟ್ಟ ಹಣೆ ಬರ ಅವರಿಗೇನು ಇಲ್ವಲ್ಲ. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ತನ್ನ ಹೆಂಡತಿನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಆಸೆ ಭಾವಂಗಿದೆ, ಅದಕ್ಕೆ ಹೊರಗೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನೀವ್ಯಾಕೆ ಹೊಟ್ಟೆ ಉರ್ಕೊಳ್ತಾ ಇದ್ದೀರಾ? ಜಾನು, ಓ, ಸಿಟ್ಟು ತುಂಬ ಚೆನ್ನಾಗಿ ಬರುತ್ತಲ್ವ ನಿಮಗೆ? ಮಾಡೋದೆಲ್ಲ ನೀಚ್ ಕೆಲಸ, ಅದ್ರ ಮೇಲೆ ಪಿತೂರು ಕೂಡ ಮಾಡ್ತೀರಾ. ಅದಕ್ಕೆ ಇವತ್ತು ಕಾಲು ಮುರ್ಕೊಂಡು ಕುಂಟ್ತಾ ಇರೋದು. ಜಾನು, ನಾಲ್ಗೆ ಮೇಲೆ ಬಿಗಿ ಇರಲಿ. ಯಾಕೆ? ಮೊದಲು ನಿಮ್ಮ ನಾಲ್ಗೆ ಹಿಡಿತದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ನಾವು ಒಳ್ಳೇದು ಮಾಡಿದರೆ ದೇವರು ನಮ್ಗೆ ಒಳ್ಳೇದೇ ಮಾಡ್ತಾನೆ, ನಾವು ಕೆಟ್ಟದ್ದು ಮಾಡಿದರೆ ಹೀಗೆ ಆಗೋದು. ಎಷ್ಟು ಸಲ ಬಡ್ಕೊಂಡೆ ಈ ಮಟ್ಟಕ್ಕೆ ಕಿರ್ಕೊಳಕ್ಕೆ ಕೊಡಬೇಡಿ ಅಂತ. ಕೇಳಿದ್ರ ನನ್ನ ಮಾತನ್ನ? ಸುಮ್ಮನೆ ಇರ್ತೀಯಾ? ಸುಮ್ಮನೆ ಇದ್ದಿದ್ದಕ್ಕೆ ಈ ಬಹುಮಾನ ಸಿಗ್ತಾ ಇರೋದು. ನೀವೇ ತಲೆ ಕೆಡ್ಸ್ಕೊಳ್ತೀರಾ? ಹೋಗಿ ಬರಲಿ ಬಿಡಿ. ಬೇಡ ಅಂದವ್ರು ಯಾರು? ಏನಿದು ಜಗಳ? ಯಾಕಮ್ಮ ಜಗಳ ಆಡ್ತಿದ್ದೀರಾ? ರೇ ಸ್ವಾಮಿ, ಎಲ್ಲರೇ ಅವನು ಆದಿತ್ಯ? ಅಯ್ಯೋ, ಔಟಿಂಗ್ ಹೋಗಿದ್ದಾನಯ್ಯ. ಯಾರನ್ನು ಕೇಳ್ಬೋದು ಅವನು? ಯಾರನ್ನ ಯಾಕೆ ಕೇಳಬೇಕು? ಅವ್ನಿಗೆ ಇಷ್ಟ ಆಯಿತು, ಹೋಗಿದ್ದಾನೆ. ಅವ್ರು ಹೋಗ್ಬಿಟ್ರೆ ನನ್ನ ಪತ್ರಿಕೆ ಏನಾಗಬೇಕು? ದೊಡ್ಡದಾಗಿ ಪಾರ್ಟ್ನರ್ ಅಂತ ಬಂದು ಸೇರ್ಕೊಂಡ, ಇಷ್ಟ ಬಂದ ಹಾಗೆ ಔಟಿಂಗ್ ಅಂತ ಹೋದ್ರೆ ನನ್ನ ಪತ್ರಿಕೆ ನಿಂತು ಹೋಗ್ಬೇಕಾ? ನಿಂತು ಹೋಗೋ ಕೆಲಸ ಅವನೇನು ಮಾಡಿಲ್ಲ. ಅವ್ರಿಗೂ ತಿಳುವಳಿಕೆ ಇದೆ ತಾನೆ. ಹೋಗಿನ ಮುಂಚೆ ಎಲ್ಲ ವ್ಯವಸ್ಥೆ ಮಾಡೇ ಹೋಗಿದ್ದಾರೆ. ಪತ್ರಿಕೆ ಕೆಲಸ ಅದ್ರ ಪಾಡ್ ಗದ್ದಡಿಯತ್ತೆ, ನೀನೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾನೇನು ನೆಗೆದು ಬಿದ್ದು ಹೋಗಿದ್ದೀನ? ನನಗೊಂದು ಮಾತು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಪತ್ರಿಕೆ ಮೇನ್ ಇನ್ಚಾರ್ಜ್ ನಾನು, ಎಲ್ಲ ನನ್ನ ಹೆಸರಲ್ಲಿದೆ, ಅಧಿಕಾರ ನನ್ನ ಕೈನಲ್ಲಿದೆ. ಏನೋ ಕಾಲು ಮುರ್ಕೊಂಡು ಮನೇಲಿ ಕೂತಿದ್ದೀನಿ ಅಂತ ನನ್ನನ್ನು ಮೂಲೆ ಗುಂಪು ಮಾಡೋದ? ಅನಿ, ನೀನೇನು ಯಾರು ಮೂಲೆ ಗುಂಪು ಮಾಡ್ತಿದ್ದಾರೆ? ಇನ್ಫ್ಯಾಕ್ಟ್ ಅವರಿಬ್ಬರು ನಿನಗೆ ಹೇಳಿ ಹೋಗೋಕ್ಕೆ ಅಂತ ಬಂದರು. ನೀನು ನಿದ್ದೆ ಮಾಡ್ತಿದ್ದೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಹಾಗೆ ಹೋದರು. ಬೇಕಾದ್ರೆ ನಿನ್ನ ಹೆಂಡತಿನ ಕೇಳಿ ನೋಡು. ಅವ್ರು ನಂಗೆ ಹೇಳೇ ಹೋಗಿದ್ದಾರೆ. ತಾವು ಸಿಟ್ಟಾಗೋ ಅವಶ್ಯಕತೆ ಏನಿಲ್ಲ. ಯಾರು ಇರಲಿಲ್ಲ ಅಂದರೂ ಪತ್ರಿಕೆ ತುಂಬ ಚೆನ್ನಾಗಿ ನಡೆಯುತ್ತೆ. ತಾವು ಸಮಾಧಾನದಿಂದ ಇರ್ಬೋದು.